ಬ್ರೋ ಚಿಕನ್ ಪಕೋಡ ಮಾಡಿದ್ನಲ್ಲ ಇವತ್ತು ರೆಸಿಪಿಲಿ ಶಶಿ ಅಣ್ಣ ಅವ್ರು ಬಂದವ್ರೆ, ಅವ್ರು ರಿವ್ಯೂ ಕೊಡ್ತಾರೆ. ಅಣ್ಣ ಏನು ಅನಿಸುತ್ತೆ ಹೇಳೋಣ, ತಿತ್ಕೊತೀನಿ. ಉಪ್ಪು ಖಾರ ಹೆಚ್ಚು ಕಡಿಮೆ ಏನೇ ಇದ್ರೂ. ಸ್ನೇಹಿತರೆ, ಕರಿಬೇವಿನ ಸೊಪ್ಪು, ಒಂದು 2 ಕಡ್ಡಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿರೋದು, ಒಂದು 3 ಫೈನಲ್ ರೆಡಿ ಆಗಿದೆ ಚಿಕನ್ ಪಕೋಡ. ನೋಡಿ ಯಾವ ಥರ ಕಾಣ್ತಾ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸುನಿಲ್ ಗೌಡ. ನನ್ನ ಮತ್ತೊಂದು ಕುಕಿಂಗ್ ಲಾಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ಇವತ್ತಿನ ಲಾಗ್ ಏನಪ್ಪಾ ಅಂದರೆ, ಇವತ್ತು ಚಿಕನ್ ಪಕೋಡ ಮಾಡ್ತಾ ಇದ್ದೀವಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವರು 300 ಗ್ರಾಮಷ್ಟು ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲೆ ಹಾಕೊಂಡೆಲ್ಲ ಕಲ್ಸ್ಕೊಳ್ಳೋಣ ಬನ್ನಿ. ಮಸಾಲೆ ಏನೇನು ಹಾಕ್ತೀನಿ ಅಂದರೆ, ಕಾಣಿಸ್ತಿರ್ಬೋದು ನಿಮ್ಗೆ ಇವಾಗ ಕಸ್ತೂರಿ ಮೆಂತೆ ಒಂದಿಷ್ಟು, ಒಂದು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ನ ಪುಡಿ ಮಾಡ್ಕೊಂಡಿರೋದು, ಅರ್ಧ ಸ್ಪೂನ್ಗಿಂತ ಕಡಿಮೆ ಜೀರಿಗೆನ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನ್ ಅಷ್ಟು, ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನ್ ಅಷ್ಟು, ಸಾಲ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟು, ಅರ್ಶಿನೂ ಅಷ್ಟೇ ಒಂದು ಅರ್ಧ ಸ್ಪೂನು, ಒಂಚೂರು ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಲರ್ ಚೆನ್ನಾಗಿರುತ್ತೆ. ಇನ್ನು ಓಂ ಕಾಳು ಅದು ಅರ್ಧ ಸ್ಪೂನ್ ಅಷ್ಟು, ಗರಂ ಮಸಾಲ ಅರ್ಧ ಸ್ಪೂನ್ ಅಷ್ಟು, ಇದೆಲ್ಲಾನು ಹಾಕೊಳ್ಳೋಣ ಬನ್ನಿ. ಇದ್ರ ಜೊತೆ ರೈಸ್ ಬೌಲಲ್ಲಿ ಒಂದು ರೈಸ್ ಬೌಲ್ ಅಲ್ಲ, ರಸಂ ಬೌಲಲ್ಲಿ ಒಂದು ರಸಂ ಬೌಲ್ ಅಷ್ಟು ಕಡಲೆ ಹಿಟ್ಟು, ಇನ್ನು ಅಕ್ಕಿ ಹಿಟ್ಟು ರಸಂ ಬೌಲಲ್ಲಿ ಮೈದಾ ಹಿಟ್ಟು ಕಡಲೆ ಹಿಟ್ಟಿಗಿಂತ ಸ್ವಲ್ಪ ಕಡಿಮೆ ಇರಲಿ, ಯಾಕೆಂದ್ರೆ ಒಳ್ಳೆ ಕರ್ಮ ಅಂತ ಚೆನ್ನಾಗಿರುತ್ತೆ. ಈಗ ಇದ್ರ ಜೊತೆ ಒಂದು 15 ಎಲೆ ಕರಿಬೇವಿನ ಸೊಪ್ಪು, ಒಂದು 2 ಕಡ್ಡಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿರೋದು, ಒಂದು 3 ಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 1/4 ಭಾಗದಷ್ಟು ಲಿಂಬೆಹಣ್ಣು, ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಮೊಟ್ಟೆನ 1 kg ಚಿಕನ್ವರೆಗೂ ಹಾಕೋಬಹುದು. ಲಿಂಬೆಹಣ್ಣ ಚೆನ್ನಾಗಿ ಇಟ್ಕೊಳ್ಳೋಣ, ರಸ ಎಲ್ಲ ಪೂರ್ತಿ ಹೋಗೋ ಥರ. ಒಂದು ಮೊಟ್ಟೆ ಹೊಡೆದಾಕೊಳ್ಳೋಣ. ಈಗ ಚೆನ್ನಾಗಿ ಮಸಾಲೆನ ಕಲಸೋಣ ಬನ್ನಿ. ಗುರು ಫೈನಲ್ ರೆಡಿ ಆಗಿದೆ ಚಿಕನ್ ಪಕೋಡ. ನೋಡಿ ಯಾವ ತರ ಕಾಣ್ತಾ ಇದೆ. ಗುರು ಚಿಕನ್ ಪಕೋಡ ಮಾಡಿದ್ನಲ್ಲ ಇವತ್ತು ರೆಸಿಪಿಲಿ ಶಶಿ ಅಣ್ಣ ಅವ್ರು ಬಂದವ್ರೆ, ಅವ್ರು ರಿವ್ಯೂ ಕೊಡ್ತಾರೆ. ಅಣ್ಣ ಏನು ಅನಿಸುತ್ತೆ ಹೇಳೋಣ, ತಿತ್ಕೊತೀನಿ. ಉಪ್ಪು ಖಾರ ಹೆಚ್ಚು ಕಡಿಮೆ ಏನೇ ಇದ್ರೂ ಚೆನ್ನಾಗೈತೆ. ಉಪ್ಪು ಒಂಚೂರು ಕಮ್ಮಿ ಹಾಕಿ ಒಂಚೂರು ನಿಂಬೆ ಹುಳಿ ಹಾಕೊಂಡು ತಿಂದರೆ ಚೆನ್ನಾಗಿರ್ತದೆ. ಉಪ್ಪು ಇಂಚೂರು ಕಡಿಮೆ ಆಗಬೇಕಿತ್ತಾ? ಉಪ್ಪು ಕಡಿಮೆ ಆಗಿ ನಿಂಬೆ ಹುಳಿ ಹಾಕೊಂಡು ಚೆನ್ನಾಗಿರ್ತದೆ. ಓಕೆ, ಮಾಡ್ತಿದ್ದೀನಿ ನಾನು ಹೊಸ್ದಾಗೆ. ನಮ್ಮ ಶಶಿ ಅಣ್ಣರು ಕಲೆಕ್ಷನ್ ಮಾಡ್ತಾವ್ರೆ, ಹಿಂಗೆ ಮಾಡ್ಕೊಂಡು ಹೋಗ್ತೀನಿ, ಸಪೋರ್ಟ್ ಮಾಡ್ತಾ ಇರಿ. ಓಕೆ ಬಾಯ್.